ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಾಯರ ಆರಾಧನೆ ಪ್ರಯುಕ್ತ ರಾಯರ ಮಠಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಎಲ್ಲರೂ ಒಟ್ಟಿಗೆ ಹೋಗೋಣ. ನೋಡಿ, ಇವತ್ತು ರಾಯರ ಮಠದಲ್ಲಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಸೂಪರಾಗಿ ಮಾಡಿದ್ದಾರಲ್ವ. ನಿಮಗೂ ಇಷ್ಟ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಒಳಗೆ ಹೋಗ್ತಿದ್ದಂಗೆ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೋಡಿ, ರಾಯರಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ. ನಾವು ಆವಾಗ ಹೋದ್ವಿ, ಪೂಜೆ ಆಗಿತ್ತು. ಉತ್ಸವ ಮೂರ್ತಿ ರೆಡಿ ಮಾಡ್ತಾಯಿದ್ರು. ಪಲ್ಲಕ್ಕಿ ಉತ್ಸವ ಮಾಡಲಿಕ್ಕೆ ಅಂತ ರಾಯರಿಗೆ ರೆಡಿ ಮಾಡ್ತಾಯಿದ್ರು. ಹೂವಿನ ಅಲಂಕಾರ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೂಪರಾಗಿದೆ ಅಲ್ವಾ. ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದು ಬಂದು ಉತ್ಸವ ಮೂರ್ತಿ. ಅದು ನೋಡಿ, ಉತ್ಸವ ಮೂರ್ತಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿದ್ದಾರೆ ಅಂತ. ರಾಯರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನಮಗಂತೂ. ಸೊ ನೋಡಿ, ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿದೆ. ಮೇಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಎರಡು ಕಣ್ಣು ಸಾಲದು ನಮಗೆ ನೋಡೋದಕ್ಕೆ. ನಮ್ಮ ಪುಣ್ಯ ಅನಿಸುತ್ತೆ. ನಾವು ಹೋಗ್ದಂಗೆ ಕೂತಿದ್ವಿ, ಬಟ್ ಈಗ ರಾಯರು ನಮ್ಮನ್ನ ಕರ್ಕೊಂಡ್ರು. ಅವರ ಆಶೀರ್ವಾದನೂ ನಮಗೆ ಸಿಕ್ತು. ಸೊ ಅಲ್ಲಿ ನಾವು ರಾಯರ ದರ್ಶನ ಮಾಡಿ ಹೆಜ್ಜೆ ನಮಸ್ಕಾರ ಹಾಕಿದ್ವಿ. ಅಲ್ಲೊಬ್ಬರು ಬಂದು ರಾಯರು ವಿಡಿಯೋ ಮಾಡ್ಕೋತಾ ಇದ್ದೆ. ಅವ್ರು ಬಂದು ನಮಗೂ ಕಳಿಸಿ, ನಾವು ಫೋನ್ ತಂದಿಲ್ಲ ಅಂದರು. ಸೊ ಅವ್ರಿಗೆ ಕೂಡ ಸೆಂಡ್ ಮಾಡಿದ್ವಿ ನಾವು. ಅದಾದಮೇಲೆ ಹೆಜ್ಜೆ ನಮಸ್ಕಾರ ಹಾಕಿದ್ವಿ, ರಾಯರದ್ದು ಒಂದು ಪ್ರದಕ್ಷಿಣೆ ಹಾಕಿದ್ವಿ. ಅದಾದಮೇಲೆ ಅಲ್ಲೇ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ನಮಸ್ಕಾರ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ. ನರಸಿಂಹ ಅವತಾರ ಫಿಲಮ್ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ಸೊ ನಾನು, ನಮ್ಮಣ್ಣ, ನನ್ನ ತಂಗಿ, ನಾವು 3 ಜನನೂ ಹೋದ್ವಿ. ಥಿಯೇಟ್ರಿಗೆ ಹೋದ್ವಿ. ಅಲ್ಲಿಂದ ಜನ ಬಂದಿರಲಿಲ್ಲ. ಶೋ ಕೂಡ ಸ್ಟಾರ್ಟ್ ಆಯಿತು. ಫಿಲಮ್ ಕೂಡ ನೋಡಿದ್ವಿ. ತುಂಬಾ ಇಷ್ಟ ಆಯಿತು ಫಿಲಮು. ಸೊ ನೀವು ಕೂಡ ಹೋಗಿ ನೋಡಿ, ಫಿಲಮ್ನ ಎಂಜಾಯ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.